ನಮಸ್ತೆ ರೈತ ಬಾಂಧವರೇ. ಇವತ್ತು ನಾವು ಆರ್ ಪಿ ಉಂಡಿ ಅಂತ ಹೇಳಿ ಗರ್ಗೇಶ್ವರಿ ಹತ್ರ ಎಡದವ್ರ ಹತ್ರ ಆರ್ ಪಿ ಉಂಡಿ ಅಂತ ಬರ್ತದೆ, ಅಲ್ಲಿ ಬಾಳೆ ಹಾಕಿದ್ದಾರೆ. ರೈತರಿಗೆ ನಾವೇ ಸಹ ಈ ಬಾಳೆಗೆ ಗ್ರೋಮ್ಯಾಜಿಕ್ ಅಡ್ವಾನ್ಸ್ನ ಇಂಜೆಕ್ಟ್ ಮಾಡಿಸಿದೋ ಒಂದು 2 ತಿಂಗಳಿಂದ. ಬೆಳೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಬಾಳೆ ತುಂಬ ಹೈಟ್ ಬಂದಿದೆ, ಜೊತೆಗೆ ತಾಳು ಅಷ್ಟೇ ತುಂಬ ಚೆನ್ನಾಗಿ ತಾಳು ತಗೊಂಡಿದೆ. ತಾವು ನೋಡ್ಬೋದು. ಜಸ್ಟ್ ನಾವು 2 ತಿಂಗಳು ಸಣ್ಣ ಗಿಡವಾಗಿದ್ದದ್ದು, ನಾನು ಅದನ್ನು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಈ ಸಣ್ಣ ಗಿಡ ನೋಡಿ, ತಾಳು ಚೆನ್ನಾಗಿ ಕಟ್ಟಿ ಹೈಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಹೆಲ್ತಿಯಾಗಿದೆ ಗಿಡ, ಯಾವುದೇ ಥರ ರೋಗ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಟ್ರುಗಳು ಶ್ರೀಕಂಠೇಗೌಡರು ಮತ್ತು ಶ್ರೀನಿವಾಸು ನಾವೆಲ್ಲ ಬಂದು ಹಾಕ್ಸಿದ್ದೋ. ಹಾಗಾಗಿ ರೈತರು ನಾಜೀರ್ ಸರ್ ಅಂತ ಹೇಳಿ ಇವ್ರದ್ದೇ ತೋಟದ ಓನರ್, ಇವರು ಸಹ ಇಂಜೆಕ್ಟ್ ಮಾಡಿದರು, ಅವ್ರ ಕೈಯಿಂದನೇ ಇಂಜೆಕ್ಟ್ ಮಾಡಿಸಿದ್ದೋ. ಹಾಗಾಗಿ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಕಾಣಿಸ್ತಾ ಇದೆ. ನಾನು ನಾಜೀರ್ ಸರ್ ಕೇಳ್ತೀನಿ. ಸರ್ ನಮಸ್ತೆ. ಇದಕ್ಕೆ ನಾವು ಗ್ರೋಮ್ಯಾಜಿಕ್ನ ಇಂಜೆಕ್ಟ್ ಮಾಡಿಸಿದ್ದೋ 2 ತಿಂಗಳಿಂದ, ಕರೆಕ್ಟಾ ಸರ್? ಕರೆಕ್ಟು. ನೀವು ಮಾಡಿದಿರಿ ಹೌದಲ್ವಾ? ಹೌದು ಹೌದು. ಹಾಗಾಗಿ ನೀವು ಹಿಂದೆ ಬೆಳೀತಿದ್ರಲ್ಲ, ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಹೇಳ್ತೀರಾ? ತುಂಬ ಡಿಫ್ರೆನ್ಸ್ ಆಗೈತೆ. ಗ್ರೋಮ್ಯಾಜಿಕ್ ಕೊಟ್ಟಿದ್ರು 2 ತಿಂಗಳ ಹಿಂದೆ. ಓಕೆ ಸರ್. ಇಂಜೆಕ್ಟ್ ಮಾಡಿದ್ವು. 2 ತಿಂಗಳಿಂದ ಮಾಡಿದ್ದು. ಈಗ ಗಿಡ ಭಾಳ ಹೆಲ್ತಿಯಾಗೆ, ಹಸ್ರಾಗೆ, ಚೆನ್ನಾಗಿ ಡೆವಲಪ್ ಆಗಿ ಬಂದೈತೆ. ಚೆನ್ನಾಗಿ ಬಂದಿದೆಯಾ? ಫರ್ಟಿಲೈಸರ್ ಇಷ್ಟು ಡೆವಲಪ್ ಆಯ್ತಾ ಇರಲಿಲ್ಲ, ಫರ್ಟಿಲೈಸರಲ್ಲಿ ಇಷ್ಟ ಆಗ್ತಿರ್ಲಿಲ್ಲ. ಈಗ ಗ್ರೋಮ್ಯಾಜಿಕ್ ಮಾಡಿದ್ಮೇಲೆ ಹೆಲ್ತಿಯಾಗೆ, ಹಸ್ರಾಗಿ ಗಿಡ ಚೆನ್ನಾಗಿ ಡೆವಲಪ್ ಆಗಿದೆ. ಚೆನ್ನಾಗಿದೆ. ಖುಷಿ ಆಗ್ತಾ ನಿಮಗೆ? ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ, ತಾಳೆ ಎಷ್ಟು ಚೆನ್ನಾಗಿ ತೊಗೊಂಡಿದೆ ನೋಡ್ಬೋದು ನೀವು. ಹಾಗಾಗಿ ಸರ್ ನೆಕ್ಸ್ಟು ಯಾವುದೇ ಬೆಳೆ ಆಗಲಿ ಸರ್, ಆರ್ಗ್ಯಾನಿಕ್ ಕೃಷಿಗೆ ಒತ್ತು ಕೊಡಿ. ನಿಮ್ಮ ಭೂಮಿ ಫಲವತ್ತತೆಯಿಂದ ಇರ್ತದೆ, ಸೂಕ್ಷ್ಮಾಣುಜೀವಿಗಳು ನಾಶ ಆಗಲ್ಲ, ಜೊತೆಗೆ ಎರೆಹುಳು ಡೆವಲಪ್ ಆಗ್ತದೆ. ಹಾಗಾಗಿ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತಾ ಸರ್? ಇಷ್ಟ ಆಯಿತು. ಬಳಸ್ಬೋದಾ? ಬಳಸ್ಬೋದು. ಓಕೆ. ಶ್ರೀನಿವಾಸ್ ತಾವೇನು ಹೇಳ್ತೀರಿ? ಸರ್ ನಾವು ಹಿಂದೆ ಮೊದಲು ರೊಟ್ಟಿಲು ಕೊಡಿಸಿದ್ದು, ಇದು ಇಂಜೆಕ್ಟ್ ಮಾಡಿಸಿದ್ದು. ಓಕೆ. ಅದು ಕೂಡ ಚೆನ್ನಾಗಿ ಬಂದಿತ್ತು. ಈಗ ನಾವು ರೈತರ ಹತ್ರ ಈಗ ನಾವು ಹಾಕಿ ಕಬ್ಬಿಗೆಲ್ಲ ರಿಸಲ್ಟ್ ತಗೊಂಡಕ್ಕೆ ನಾವು ಬೇರೆ ರೈತರಿಗೆ ರೆಫರ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಓಕೆ. ಹಂಗೆ ರೈತರ ಒಪಿನಿಯನ್ ಈ ಥರ ಬಂದರೆ ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಹಾಗಾಗಿ ನಮ್ಮ ರೈತ ಬಂದವರೇ, ನಮ್ಮ MI ಕಂಪ್ನಿಯ ಇಂಡಿಯಾ ಆಗ್ರೋ ಬ್ರ್ಯಾಂಡ್ನ ಗ್ರೋಮ್ಯಾಜಿಕ್ ಇರ್ಬೋದು, ಭೂವಸ್ತ್ರ ಇರ್ಬೋದು, ಓಲಿಪ್ ಇರ್ಬೋದು, ಮಾಡಿಫೈ ಇರ್ಬೋದು, ಎಲ್ಲ ಅದರದ್ದೇ ಆದಂಥ ರಿಸಲ್ಟ್ಗಳು ಕೊಡ್ತಾಯಿದೆ. ರೈತರು ತುಂಬ ಖುಷಿಯಾಗವ್ರೆ. ಹಾಗಾಗಿ ಆ ಬೆಳೆಗಳನ್ನೆಲ್ಲ ವೀಕ್ಷಣೆ ಮಾಡ್ಬೋದು ನೀವು, ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿದೆ ನೋಡಿ. ತಾಳಿ ಇರ್ಬೋದು ನೋಡಿ. ನಾನು ಒಂದೊಂದು ಗಿಡನೂ ಒಂದೊಂದು ಬಾಳೆ ದಿಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ನೋಡಿ, ಯಾವ ಕಡೆ ಹೋದ್ರೂ ಸಮಾನ ಪ್ರಮಾಣದಲ್ಲಿ ಪ್ರತಿಯೊಂದು ಗಿಡನೂ ಒಂದೇ ಹೈಟು, ಒಂದೇ ಸೈಜು, ಎಲ್ಲ ಥರನೂ ಇದೆ, ನೋಡ್ಬೋದು. ಥ್ಯಾಂಕ್ ಯು. ವ್ಯತ್ಯಾಸ ನಿಮಗೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲರೂ ರೈತ ಬಂದವರು ಇದನ್ನ ಬಳಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.